ಹಾಯ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ದಿಯಾ ದಿಶಾ ಲಾಗ್ಸ್. ಇವತ್ತು ನಮ್ಮಮ್ಮ ಏನೋ ಸ್ಪೆಷಲ್ ಮಾಡ್ಕೊಡ್ತೀನಿ ನಿನಗೆ ಅಂತಂದರು. ಅದಕ್ಕೆ ನಾನು ಆಗಲೇ ಮೊಬೈಲ್ ಹಿಡ್ಕೊಂಬಂದ್ಬಿಟ್ಟೆ ಏನು ಸ್ಪೆಷಲ್ ಇರುತ್ತೆ ನೋಡೋಣ ಅಂತ. ಅದನ್ನು ನಿಮಗೆ ತೋರಿಸ್ತೀನಿ ವಿಡಿಯೋ ನೋಡಿ. ಚೆನ್ನಾಗಿತ್ತು ಅಂದರೆ ಟ್ರೈ ಮಾಡಿ. ಓಕೆ, ನಮ್ಮಮ್ಮ ಅಂತೂ ಅಡುಗೆ ಅಂತೂ ಸೂಪರಾಗಿ ಮಾಡ್ತಾರೆ. ನಾನು ಕೇಳ್ತಾ ಇದ್ದೆ ಏನಾರ ವೆರೈಟಿಯಾಗಿ ಮಾಡ್ಕೊಡಮ್ಮ ನನ್ನ ಮನೆಗೆ ಹೋಗೋಷ್ಟರಲ್ಲಿ ಅಂತ. ಅದಕ್ಕೆ ನಮ್ಮಮ್ಮ ಇವತ್ತು ಚೊಯ್ಯಾ ಸಂಗ್ಸಲ್ಲಿ ಕೈಮಾ ಉಂಡೆ ಮಾಡ್ತೀನಿ ಅಂತ ಇದ್ರು, ಗ್ರೇವಿ ಥರ. ಸೊ ಅದಕ್ಕೆ ನಿಮಗೂ ತೋರಿಸೋಣ ಯಾವ ಥರ ಇರುತ್ತೆ ಅಂತ. ನಿಮಗೂ ಇಷ್ಟ ಆದರೆ ಮಾಡ್ಕೊಂಡು ತಿನ್ನಲಿ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿಂದು ವಿಡಿಯೋ ಬಂದು ರ್ಯಾಂಡಮ್ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಈ ರೆಸಿಪಿನ. ಬನ್ನಿ ತೋರಿಸ್ತೀನಿ ಏನು ಮಾಡ್ತಿದ್ದಾರೆ ಅಂತ. ಹೇಳಮ್ಮ, ಏನಮ್ಮ ಇದು? ಒಂದು ಕಪ್ಪು ಸೋಯಾ ಸಾಂಗ್ಸಾ? ಇದರಲ್ಲಿ ನಮ್ಮಮ್ಮ ಇವತ್ತು ಕೈಮಾ ಮಾಡ್ತಾರಂತೆ. ನೋಡೋಣ ಅದೇನು ಕೈಮಾ ಮಾಡ್ತಾರೆ ಅಂತ. ಎಷ್ಟೊಂದು 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಆಚೆ ಬ್ಯಾಕ್ಗ್ರೌಂಡಲ್ಲಿ ಸೌಂಡ್ ಬರುತ್ತೆ, ಬೇಡ ಮಾಡ್ಕೊಬಿಡ್ರಿ. ಬ್ಯಾಗ್ ತಗೊಬನ್ನಿ, ಕೇಳಿಸ್ತೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಇದನ್ನ ಇವಾಗ ನೆನೆಸಿಡೋಣ. ಒಂದು ಅರ್ಧ ಗಂಟೆ ನೆನೆಸಿಡೋಣ. ಇದು ಅರ್ಧ ಗಂಟೆನಮ್ಮ? ಒಂದು 10 ರಿಂದ 15 ನಿಮಿಷ ಅಂತೆ, ಸಾಕಂತೆ. ಇನ್ನೊಂದು 10 ರಿಂದ 15 ನಿಮಿಷ ಇದು ನೆನೆಸಿಡೋಣ. ಇವಾಗ ಮಸಾಲೆಗೆ ನಾನು ಇಲ್ಲಿ 1-2 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಒಂದು 1/4 ಕಪ್ಪಷ್ಟು ಬಾದಾಮಿ, ಅಲ್ಲ ಗೋಡಂಬಿ, ಸಾರಿ ಗೋಡಂಬಿ ಅದು ಅಷ್ಟೇ. ಇವೆರಡೂ ಹಾಕ್ಕೊಂಡು ಇವಾಗ ರುಬ್ಕೊಳ್ಳೋಣ. ನೋಡಿ, ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ಒಂದು ಸೌಂಡ್ ಕೇಳಿಸ್ತೀನಿ. 70 ರೂಪಾಯಿ ಬೆಳ್ಳುಳ್ಳಿ ಪೇಸ್ಟ್ ಆಗೋ ಥರ ಕ್ಲೀನಾಗಿ ರುಬ್ಕೋಬೇಕು. ಇದನ್ನ ಇವಾಗ ಒಂದು ಬೌಲ್ಗೆ ನಾವು ಸರ್ವ್ ಮಾಡ್ಕೊಳ್ಳೋಣ. ನಾವು ಕಾರ್ತಿಕದಲ್ಲಿ ನಾನ್ ವೆಜ್ ತಿನ್ನೋಂಗಿಲ್ಲ, ಅದಕ್ಕೆ ನಮ್ಮಮ್ಮ ಇದರಲ್ಲಿ ಟ್ರೈ ಮಾಡಿ ನಿಮಗೆ ಕೈಮಾ ತಿನ್ನಿಸ್ತೀನಿ ಅಂತೇಳಿ ಮಾಡ್ತಾಯಿದ್ದಾರೆ. ಹೇಗೆ ಬರುತ್ತೆ ಅಂತ ಹೇಳ್ತೀನಿ. ಚೆನ್ನಾಗಿ ಬರುತ್ತಾ ಮಮ್ಮಿ? ತಿನ್ಬಿಟ್ಟು ಹೇಳ್ಬೇಕಂತೆ. ತಿನ್ಬಿಟ್ಟು ಹೇಳ್ತೀನಿ. ಇಲ್ಲಿ ಈರುಳ್ಳಿ ಕಟ್ ಮಾಡ್ಕೊಂಡವ್ರೆ, ಹಸಿಮೆಣ್ಸಿನ್ಕಾಯಿ, ಮತ್ತು ರುಬ್ಬೋದಕ್ಕೆ 2 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ 3 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ನಾನು ಇದಕ್ಕೆ 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕಿ, ಆಮೇಲೆ 1 ಗೆಡ್ಡೆ ಬೆಳ್ಳುಳ್ಳಿ, 1-2 ಚಕ್ಕೆ, 1/4 ಟೇಬಲ್ ಸ್ಪೂನ್ ಅಷ್ಟು ಮೆಣಸು, ಇವಾಗ ಇಷ್ಟನ್ನು ಹಾಕ್ಕೊಂಡು ಮತ್ತೆ ರುಬ್ಕೊಳ್ಳೋದು. ಇದೊಂದಕ್ಕೆ 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕ್ಕೊಳ್ಳೋಣ. ಇವಾಗ ಹಾಕ್ಕೊಂಡು ಇದನ್ನು ಇಷ್ಟನ್ನು ತಿರ್ಗಾ ಪೇಸ್ಟ್ ಮಾಡ್ಕೊಳ್ಳೋದು. ನೋಡಿ, ಇವಾಗ ಈ ಥರ ತರಿಯಾಗಿ ರುಬ್ಕೋಬೇಕು. ಜಾಸ್ತಿ ನುಣ್ಣಗೂ ಇರಬಾರ್ದು, ಜಾಸ್ತಿ ಇದಾಗಿರಬೇಕು. ಇಷ್ಟು ಮೀಡಿಯಮ್ ಆಗಿ ತುರ್ಕೋಬೇಕು. ಇವಾಗ ಈ ಮಸಾಲೆನ ಇನ್ನೊಂದು ಬೌಲ್ಗೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಇದೊಂದು 10 ರಿಂದ 15 ನಿಮಿಷ ನೆನೆಸಿಟ್ಟಿದ್ವಿ. ಇದನ್ನು ಕ್ಲೀನಾಗಿ ವಾಶ್ ಮಾಡಿ ಚೆನ್ನಾಗಿ ನೀರೆಲ್ಲ ಚೆನ್ನಾಗಿ ಇಣ್ಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಇದರಲ್ಲಿ ನೀರೆಲ್ಲ ಚೆನ್ನಾಗಿ ಇಣ್ಬೇಕು. ಇವತ್ತು ನಮ್ಮನೆ ಯಾಕೆ ಇಷ್ಟು ಸೈಲೆಂಟ್ ಆಗಿದೆ ಅಂತಂದರೆ, 2 ಮಕ್ಕಳು ಮಲಗಿದ್ದಾರೆ. ತೋರಿಸ್ತೀನಿ ಬನ್ನಿ ಹೆಂಗೆ ಮಲಗಿದ್ದಾರೆ ಅಂತ. ಅವ್ರು ಮಲಗಿರೋದಕ್ಕೆ ಮನೆ ಇಷ್ಟು ಸೈಲೆಂಟ್ ಆಗಿರೋದು. ಪಾಪು ಮಲಗಿರೋದು ತೋರಿಸ್ತೀನಿ. ಇವತ್ತು ಚೆನ್ನಾಗಿ ಎಣ್ಣೆ ಸ್ನಾನ ಮಾಡಿಸಿದ್ವಾ, ಚೆನ್ನಾಗಿ ನಿದ್ದೆ ಹೊಡಿತಾವಳೆ. ಇವಾಗ ಇದು ಸ್ವಲ್ಪನೇ ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕು. ನುಣ್ಣಗೆ ರುಬ್ಕೋಬೇಕಾ? ನುಣ್ಣಗೆ ರುಬ್ಕೋಬೇಕಂತೆ. ನೋಡಿ, ಇಷ್ಟು ನುಣ್ಣಗಾದರೆ ಸಾಕು. ನೋಡಿ, ಈ ಥರ ಪುಡಿ ಆದರೆ ಸಾಕು. ಇವಾಗ ಇದನ್ನೊಂದು ಬೌಲಿಗೆ ನೋಡಿ, ಇವಾಗ ಒಂದು ಬೌಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಈ ಥರ ಇವಾಗ ಎಲ್ಲ ಚೋಯಾ ಸಾಂಗ್ನು ಈ ಥರ ಪುಡಿ ಮಾಡ್ಕೊಳ್ಳೋಣ.
ನಾನು ಹಿಂಗೆ ವಾಯ್ಸ್ ಕೊಡ್ತಾ ಇದ್ದೀನಿ ಮಮ್ಮಿ. ನಮ್ಮಮ್ಮ ಸ್ಟವ್ ಆನ್ ಮಾಡಿ ಅದಕ್ಕೆ ಒಂದು ಬಾಣಲಿ ಇಟ್ಟಿದ್ದಾರೆ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿದ್ದಾರೆ. ಅದಕ್ಕೆ ಇವಾಗ ಒಂದೆರಡು ಚಕ್ಕೆ ಹಾಕ್ಕೊಳ್ತಾ ಇದ್ದಾರೆ, ಒಂದು ಏಲಕ್ಕಿ, ಮತ್ತೆ 2 ಪೀಸ್ ಮಾಡಿ ಅದು ಉದ್ದ ಐತಲ್ಲ ಕಟ್ ಮಾಡಬಾರ್ದು, ಪೂರ್ತಿ ಕಟ್ ಮಾಡಬೇಕು. ಇವಾಗ ಇದಕ್ಕೆ ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಹಾಕ್ಕೊಳ್ತಾ ಇದ್ದಾರೆ. ಇದಕ್ಕೊಂದು ಮೀಡಿಯಮ್ ಸೈಜ್ 2 ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡವ್ರೆ. ಇವಾಗ ಇದನ್ನ ರೋಸ್ಟ್ ಮಾಡ್ಕೊಳ್ಳೋದು. ಕಲರ್ ಚೇಂಜ್ ಆಗಬೇಕಮ್ಮ, ಒಂದು ಮೆರೂನ್ ಕಲರ್ ಬರಬೇಕಾ, ಅರ್ಧ ಮೆರೂನ್ ಕಲರ್ ಬರಬೇಕಂತ. ಅದಕ್ಕೆ ಇವಾಗ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿರೋದು ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀವಿ. ನೋಡಿ ಇದು ಕಲರ್ ಆಗಲೇ ಚೇಂಜ್ ಆಗ್ತಾ ಇದೆ ಈರುಳ್ಳಿ. ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕ್ಕೊಳ್ಳೋಣ. ಚೆನ್ನಾಗಿ ಇವಾಗ ರೋಸ್ಟ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿದು ಸ್ಮೆಲ್ಲು ಸ್ವಲ್ಪ ಕಡಿಮೆ ಆಗಬೇಕು. ಆ ಥರ ಕ್ಲೀನಾಗಿ ಹಸಿ ವಾಸನೆ ಹೋಗೋ ಗಂಟ ಕ್ಲೀನಾಗಿ ರೋಸ್ಟ್ ಮಾಡ್ಕೋಬೇಕು. ನಮ್ಮಮ್ಮ ಇದ್ದಾರಲ್ಲ, ಅಡುಗೆ ಮಾಡೋದ್ರಲ್ಲಿ ಸೂಪರಾಗಿ ಅಡುಗೆ ಮಾಡ್ತಾರೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನಮ್ಮಮ್ಮ ಮಾಡೋ ಅಡುಗೆ ಎಲ್ಲ ಚೆನ್ನಾಗಿರುತ್ತೆ. ನಮಗಂತೂ ಅವ್ರು ಏನು ಮಾಡಿದ್ರೂ ತಿನ್ನೋಕ್ಕೆ ಚೆಂದ. ಇವಾಗ ಅದಕ್ಕೆ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳೋಣ. ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ, 1/4 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಆಹಾ ಗಮ್ಮಂತ ಆಯ್ತು. ಇವಾಗ ಆಗಲೇ ಟೊಮೊಟೊ ರುಬ್ಕೊಂಡಿದ್ವಲ್ಲ ನಾವು, ಅದನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇವಾಗ ಇದಕ್ಕೆ ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಇದಕ್ಕೆ ನೀರು ಹಾಕ್ಕೊಳ್ಳೋದು. ಸೋಯಾ ಸಾಸ್ದು ಗಟ್ಟಿ ಆಗ್ತದಲ್ಲ, ಗಟ್ಟಿ ಆಗುತ್ತೆ. ಇವಾಗ ಸೋಯಾ ಸಾಕ್ಸ್ದು ಇದಾಗ್ತೀವಲ್ಲ, ಸೋಯಾ ಚಂಕ್ಸ್ದು ಅದು ಹಾಕಿದಾಗ ಅದು ಗಟ್ಟಿ ಆಗುತ್ತೆ. ಅದಕ್ಕೆ ನೀವು ನೀರು ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ, ಅದು ಮುಳುಗಬೇಕು. ನಾವು ಉಂಡೆ ಮಾಡಿ ಹಾಕೋದನ್ನ ಮುಳುಗಬೇಕಲ್ಲ, ಅದಕ್ಕೆ. ಇದು ನಾನು ಫಸ್ಟ್ ಟೈಮೇ ತಿಂತಾ ಇರೋದು. ನೋಡೋಣ ಅದು ಹೆಂಗೆ ಬರುತ್ತೆ ಅಂತ ನಿಮ್ಗೆ ನಾನು ತಿಂದ್ಬಿಟ್ಟು ಹೇಳ್ತೀನಿ. ಇವಾಗ ಇದನ್ನು ಕುದಿಯೋಕ್ಕೆ ಬಿಡೋಣ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಇವಾಗ ಅದು ಕುದಿ ಬರೋದಕ್ಕೆ ನಾವು ಪ್ಲೇಟ್ ಮುಚ್ಚಿಬಿಟ್ಟು ಕುದಿ ಬರೋಕ್ಕೆ ಬಿಡೋಣ. ಇವಾಗ ಅದು ಕುದಿ ಬರೋಷ್ಟರಲ್ಲಿ ನಾವು ಇವಾಗ ರುಬ್ಕೊಂಡಿದ್ವಲ್ಲ ಮಸಾಲ, ಅದನ್ನೆಲ್ಲ ಹಾಕಿ ಉಂಡೆ ಕಟ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಾವು ಇದಕ್ಕೆ ಆಗಲೇ ನಾವು ರುಬ್ಕೊಂಡಿದ್ದಂಥ ಹಸಿಮೆಣ್ಸಿನ್ಕಾಯಿ ಮತ್ತು ಇದ್ರದ್ದು ಹಾಕಿದ್ವಲ್ಲ ಪೇಸ್ಟು, ಅದನ್ನು ಮತ್ತು ಸೋಯಾ ಚಂಕ್ಸ್ನ 2 ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ
ಕಡಲೆ ಹಸಿಟ್ಟು ಹಾಕೊಂಡು ಎಷ್ಟು ನಾವು ಇದಕ್ಕೆ ನಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟಕ್ಕೆ ನಾವು ಕಡಲೆ ಹಸಿಟ್ಟನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಯಾಕಂದರೆ ಉಂಡೆ ಕಟ್ಟೋದಕ್ಕೆ ಅದು ಕಡಲೆ ಹಸಿಟ್ಟು ಉಂಡೆ ಕಟ್ಟಬೇಕಲ್ಲ ಅದಕ್ಕೆ. ಅಂದರೆ ಉಂಡೆ ಒಡೆದೋಗ್ಬಾರ್ದು ಅಂತ ನಾವು ಕಡಲೆ ಹಸಿಟ್ಟು ಹಾಕೋದು. ನೀವು ನೋಡ್ಕೊಂಡು ಕಡಲೆ ಹಸಿಟ್ಟನ್ನ ಹಾಕ್ಕೊಳ್ಳಿ. ಇವಾಗ ನಾವು ಇದಕ್ಕೊಂದು ಸ್ವಲ್ಪ ಟೇಸ್ಟಿಗೆ ಉಪ್ಪು ಹಾಕ್ಕೊತಾ ಇದ್ದೀನಿ. ನಾನು ಇಲ್ಲೊಂದು 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ನೋಡಿ ಇವಾಗ ಈ ಥರ ಉಂಡೆ ಕಟ್ಕೊಂಡು ಇಟ್ಕೊಳ್ಳೋದು. ನೋಡಿ ಚೆನ್ನಾಗಿ ಉಂಡೆ ಬರ್ತಿದೆ. ಸೇಮ್ ಕೈಮಾ ಉಂಡೆ ಥರನೇ ಇಲ್ಲ. ಇವಾಗ ಉಂಡೆ ನೋಡಿ ಈ ಥರ ಕಟ್ಟಿದ್ದಾರೆ. ಇವಾಗ ಅಲ್ಲಿ ಮಸಾಲೆನೂ ಕುದೀತಾ ಇದೆ. ಇವಾಗ ಉಂಡೆನೆಲ್ಲ ಮಸಾಲೆಗೆ ಹಾಕೊಳ್ಳೋದು. ಇದು ಪೂರಿ, ಚಪಾತಿ, ರೊಟ್ಟಿ, ದೋಸೆ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಅನ್ನಕ್ಕೂ ತಿನ್ಬೋದು. ನೋಡಿ ಇವಾಗ ಇದನ್ನು ಮಿಕ್ಸ್ ಮಾಡಬಾರ್ದು, ಹಂಗೆ ಸ್ಲೋ ಫ್ಲೇಮಲ್ಲೇ ಹಾಕಿ ಕುದಿಯೋಕ್ಕೆ ಬಿಡಬೇಕು. ನಾವು ಇವಾಗ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಉಂಡೆ ಎಲ್ಲ ಒಡೆದೋಗ್ಬಿಡುತ್ತೆ. ಈಗ ಒಂದು 10 ಮಿನಿಟ್ಸ್ ಇದು ಹಿಂಗೆ ಸ್ಲೋ ಫ್ಲೇಮಲ್ಲಿ ಬೇಯಲಿ. ಇವಾಗ ನೋಡಿ ಗ್ರೇವಿ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಇದಾಗಿದೆ. ಕಳಾಯಿಸಮ್ಮ ನೋಡಿ, ಉಂಡೆ ಹೊಡೆದಿಲ್ಲ, ಎಷ್ಟು ಚೆನ್ನಾಗಿ ಕಾಣ್ತಿದೆ. ವೆಜ್ ಅವ್ರಿಗಂತೂ ಆರಾಮಾಗಿ ಇದು ಮಾಡ್ಕೊಂಡು ತಿನ್ಬೋದು. అಷ್ಟೇ భయద్దా మా ఆయసై ఎట్లుండవు చమ్మి నువ్వు ఆయసై హాయ్ ಗುಡ್ ಮಾರ್ನಿಂಗ್ ಅನ್ನ ನೋಡಿ ನಾನು ಬಂದ್ ಈಗ ನಿದ್ದೆ ಮಾಡಿ ಎದ್ದಿದ್ದೀನಿ. ನಾನು ಮಲಗಿದ್ದಾಗ ಮಾತ್ರ ಮನೆ ಸೈಲೆಂಟಾಗಿರುತ್ತೆ. ಜಿಜ್ಜಿನ ಚಮೀನ ಪಿಳಿ ಪಾಪ ಇಲ್ಲಿ ಪಾಚಿ, ನೀನು ಪಾಚಿ ಆಯ್ತಾ ಜೋ ಲಾಲಿ ಮಾಡ್ದ ಚಮಿ. ಇದು ಏನ ಅಪ್ಪಚ್ಚಿ ತಿನ್ಬಾರ್ದಂಗೆ ಅಷ್ಟಿಟ್ಟು. ಇದು ಅಮ್ಮಮ್ಮ ಮಾಡ್ಲಿ, ಅಮ್ಮಮ್ಮ ಒತ್ತಾಯ್ತಲ್ಲ ಚಪಾತಿ ಆದ್ಮೇಲೆ ತಿನ್ನುವಂತೆ. ಓಕೆನಾ? ಡನ್. ನಾನು ಕ್ಲೀನಾ ಚಪ್ಪು ಡನ್. నువ్వు ఎట్లా డన్ చెప్పేది? డన్ చెప్పమ్మా, మొబైల్ చూసుకొని చెప్పు. ಡನ್ చెప్పు. ನೋಡಿ ನಾವು ಇದಕ್ಕೆ ಚಪಾತಿ ಮಾಡ್ಕೊಂಡಿದ್ದೀವಿ. ತಿಂದು ತೋರಿಸ್ತೀನಿ ಹೇಗಿದೆ ಅಂತ. ನಿಜ ಸೂಪರ್ ಆಗಿದೆ. ಒಂದ್ಸಲ ಟ್ರೈ ಮಾಡಿ ರೆಸಿಪಿ ಅಂತೂ. ಸೇಮ್ ಕೈಮಾ ಉಂಡೆ ತಿನ್ನಂಗೆ ಇದೆ. ನಮ್ಮ ಪಿಳಿ ಪಾಪನೂ ಎದ್ಲು ಇವಾಗ. ಇನ್ನು ನಮ್ಮ ಮನೆಯಲ್ಲಿ ಇನ್ನು ಸೌಂಡ್ ಸ್ಟಾರ್ಟು. ಇವತ್ತಿಂದು ವಿಡಿಯೋ ಬಂದು ಇಷ್ಟೇ ಆಗಿರುತ್ತೆ. ರೆಸಿಪಿ ಅಂತೂ ಸೂಪರಾಗಿ ಬಂದಿತ್ತು. ನಾವಂತೂ ಹೊಟ್ಟೆ ತುಂಬ ತಿಂದ್ವಿ. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಇವತ್ತಿಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.